ಇವತ್ತು ಎಂಥ ಪರಿಸ್ಥಿತಿ ಒದಗಿ ಬಂದಿದೆ ಕರ್ನಾಟಕ ರಾಜ್ಯಕ್ಕೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಒಬ್ಬ ಸಿ ಎಮ್ಮು ಬಾಗಿನ ಅರ್ಪಿಸಿ ಇಲ್ಲಿ ಬಂದು ಮೌಖಿಕ ಆದೇಶ ನೀಡಿ ಇವತ್ತೇ ನಾಲೆಗೆ ನೀರು ಹರಿಸಿ ಅಂತ ಹೇಳಿದ್ರು ಕೂಡ ಇವತ್ತು ಒಬ್ಬ ಸಿ ಎಮ್ ಮಾತಿಗೆ ಬೆಲೆ ಇಲ್ಲ ಅಂದರೆ ಇವತ್ತು ಅವ್ರು ಯಾವ ರೀತಿ ಆಡಳಿತ ಮಾಡ್ತಾವ್ರೆ ಅನ್ನೋದನ್ನ ಅವರೇ ಪ್ರಶ್ನೆ ಮಾಡ್ಕೋಬೇಕು. ಅಂಥ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯಕ್ಕೆ ಒದಗಿ ಬಂದಿದೆ. ನಾನು ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಮಂಡ್ಯ ಜಿಲ್ಲೆ ಕೃಷಿ ಪ್ರಧಾನ ಜಿಲ್ಲೆ. ಇವತ್ತು ಸರಿಸುಮಾರು 969 ಕೆರೆಗಳು ನಮ್ಮ ಕಾವೇರಿ ಜಲಾನಯನ ಪ್ರದೇಶದಲ್ಲಿದ್ದಾವೆ. ಆ ಕೆರೆ ಕಟ್ಟೆಗಳನ್ನೇನಾದ್ರು ತುಂಬಿಸ್ಲಿಲ್ಲ ಅಂದರೆ ಮುಂದೆ ಜನಗಳಿಗೆ ಜಾನುವಾರುಗಳಿಗೆ ನೀರಿಲ್ಲದೆ ಇರೋಂಥ ಪರಿಸ್ಥಿತಿ ಒದಗಿ ಬರುತ್ತೆ. ಮುಂದಿನ ದಿವಸಗಳಲ್ಲಿ ಬರಗಾಲದಲ್ಲಿ ಕುಡಿಯೋಕ್ಕೂ ಕೂಡ ಜಾನುವಾರುಗಳಿಗೆ ನೀರಿರೋದಿಲ್ಲ. ಆ ದೃಷ್ಟಿಯಿಂದ ಇವತ್ತು ನಾನು ಇಲ್ಲಿಯ ಕೃಷಿ ಸಚಿವರಾದ ಚೆಲುವಣ್ಣವ್ರನ್ನ ಒತ್ತಾಯ ಮಾಡ್ತೇನೆ. ಇವತ್ತು ನಾಳೆ ನಾಡ್ದು 3 ದಿವಸ ಗಡುವು. ಇವತ್ತು ಮಂಗಳವಾರ, ಬುಧವಾರ, ಗುರುವಾರ, ಈ 3 ದಿವಸದೊಳಗಡೆ ಏನಾದ್ರು ನೀವು ಬುಧವಾರ, ಗುರುವಾರ, ಶುಕ್ರವಾರ 3 ದಿವಸದೊಳಗಡೆ ಏನಾದರೂ ನೀವು ನಾಲೆಗೆ ನೀರು ಹರಿಸಲಿಲ್ಲ ಅಂದರೆ ನಾವು ಕಾವೇರಿ ಜಲಾನಯದ ಏನು ಆಫೀಸ್ ಇದೆ ಅಲ್ಲಿ ಎಲ್ಲ ಎಮ್ಮೆ, ಹಸು, ಕರು, ಕೋಳಿ ಎಲ್ಲರನ್ನೂ ತಗೊಂಡು ಆ ಆಫೀಸ್ಗೆ ಬೀಗ ಜಡಿ ಅಂತ ಕೆಲಸವನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಇವತ್ತು ಇಡೀ ಜಿಲ್ಲೆಯಾದ್ಯಂತ ಕಬ್ಬುಗಳು ಒಣಗ್ತಾ ಇದೆ, ಕಾಲುವೆನಲ್ಲಿ ನೀರಿಲ್ಲ, ಕೆರೆಕಟ್ಟೆಗಳು ತುಂಬಿಲ್ಲ. ಆ ದೃಷ್ಟಿನಲ್ಲಿ ತತ್ಕ್ಷಣ ಈ 3 ದಿವಸದೊಳಗಡೆ ಕಾವೇರಿ ಏನು ಜಲಾನಯನ ಪ್ರದೇಶದ ಕೆರೆಕಟ್ಟೆಗಳನ್ನ ತುಂಬಿಸ್ಬೇಕು ಮತ್ತು ನಾಲೆಗೆ ನೀರು ಬಿಡಬೇಕು. ಇವರು ಎಲ್ಲರೂ ನಿನ್ನೆ ರೇಷ್ಮೆ ಪಂಚೆ ಉಟ್ಕೊಂಡು ರಂಗಾಗಿ ಬಂದು ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಂಬಿಟ್ಟು ಬಾಗಿನ ಬಿಟ್ಟಿರೋದು. ನೀರನ್ನು 50,000 ಕ್ಯೂಸೆಕ್ಸ್ನ ತಮಿಳ್ನಾಡಿಗೆ ಬಿಡೋಕ್ಕ ಅಥವಾ ನಮ್ಮ ರೈತರು ಹಿತ ಕಾಪಾಡೋಕ್ಕ? ನೀವು ಬಾಗಿನ ಬಿಟ್ಬಿಟ್ಟು ತಮಿಳ್ನಾಡಿಗೆ ನೀರು ಬಿಡೋದಾದರೆ ನಮ್ಮ ವಿರೋಧ ಇದೆ. ನೀವು ಬಾಗಿನ ಅರ್ಪಿಸ್ಬಿಟ್ಟು ನಮ್ಮ ರೈತರು ಹಿತ ಕಾಪಾಡಬೇಕು. ನಮ್ಮ ರೈತರದ ಏನು ಒಂದು ಹಿತಾಸಕ್ತಿ ಇದೆ ಅದನ್ನು ಕಾಪಾಡಬೇಕು. ಅದನ್ನು ಬಿಟ್ಟು ನೀವು ಏನಾದರೂ ತಮಿಳ್ನಾಡು ಹಿತ ಕಾಯ್ತೀರಿ ಅಂದರೆ ನಮ್ಮ ವಿರೋಧ ಇದೆ. ಇನ್ನು 3 ದಿವಸದೊಳಗಡೆ ಏನಾದ್ರು ನೀವು ನೀರು ಬಿಡಲಿಲ್ಲ ಅಂದರೆ ಖಂಡಿತ ನಾವು ಬಂದು ಆ ಆಫೀಸ್ಗೆ ಬೀಗ ಜಡಿದು ಜಾನುವಾರುಗಳ ಜೊತೆ ನಾವೆಲ್ಲ ಅಲ್ಲೇ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ. ಅಲ್ಲ ಸರ್, ಸಿ ಎಂ ಮಾತಿಗೆ ಬೆಲೆ ಇಲ್ಲ ಅಧಿಕಾರಿಗಳ ಹತ್ರ. ನೀವು ಜಾನುವಾರು ಕರ್ಕೊಂಡೋಗಿ ಕಚೇರಿಗೆ ಹೋಗ್ತೀನಿ ಅಂತಂದ್ರೆ ನೀರು ಬಿಡ್ತಾರೆ ಅಂತ ಅನ್ಸುತ್ತಾ? ಇದು ಒಂಥರ ಎಮ್ಮೆ ಚರ್ಮ ಸರ್ಕಾರ. ಇವತ್ತು ನೀವೇ ನಿಮ್ಮ ಮಾಧ್ಯಮದಲ್ಲೇ ಬಿತ್ತರಾಗಿದೆ. ಅಲ್ಲೇ ಭಾಷಣ ಮಾಡ್ಬೇಕಾದ್ರೆ ಬಾಗಿನ ಅರ್ಪಿಸಿದ ಮೇಲೆ ನಾನು ಈ ತತ್ಕ್ಷಣ ಆದೇಶ ಕೊಡ್ತಾಯಿದ್ದೀನಿ, ನಾಲೆಗಳಿಗೆ ನೀರು ಹರಿಸ್ಬೇಕು ಅಂದ್ಬಿಟ್ಟು ಸಿ ಎಮ್ ಹೇಳಿದ್ದಾರೆ. ಸಿ ಎಮ್ ಹೇಳಿ ಎಷ್ಟು ಗಂಟೆಗಳಾಯಿತು, ಇನ್ನೂ ಕೂಡ ನೀರು ಹರಿಸೋಂಥ ಕೆಲಸನ ಅಧಿಕಾರಿಗಳು ಮಾಡಿಲ್ಲ. ಅಂದರೆ ಈ ಅಧಿಕಾರಿಗಳು ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಮಾತುಗಳನ್ನ ಕೇಳ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಆ ದೃಷ್ಟಿಯಿಂದ ನಾವು ಇವ್ರನ್ನ ಬರೀ ಧಿಕ್ಕಾರ ಮಾಡಿದ್ರೆ ಅಥವಾ ಪ್ರತಿಭಟನೆ ಮಾಡಿದ್ರೆ ಇವ್ರು ಕೇಳೋಂತಾರಲ್ಲ. ಅದಕ್ಕೇನು ಉತ್ತರ ಕೊಡಬೇಕೋ ಆ ಉತ್ತರವನ್ನು ನಾವು ಭಾರತೀಯ ಜನತಾ ಪಾರ್ಟಿಯಾಗಿ ನಾವು ಕೊಡ್ತೇವೆ. 100% ಈ 3 ದಿವಸದೊಳಗಡೆ ಏನಾರು ಆಗಲಿಲ್ಲ ಅಂದರೆ ಖಂಡಿತ ನಾವು ಆ ಆಫೀಸ್ಗೆ ಬೀಗ ಜಡಿದು ನಾವು ಪ್ರತಿಭಟನೆಯನ್ನು ಮಾಡ್ತೇವೆ.